ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಈಗ ಕ್ರಿಸ್ಟಲ್ಸ್ ಅವೈಲಬಲ್ ಇದೆ, ರಿಲೇಷನ್ಶಿಪ್ ಹೀಲಿಂಗ್ ಅವೈಲಬಲ್ ಇದೆ. ಸೊ ಅದರಿಂದ ಆ್ಯಂಡ್ ಅದರ್ ಕ್ಲಾಸಸ್ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ವೆಬಿನಾರ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ. ಹಾಗೆ ಕ್ರಿಸ್ಟಲ್ಸ್ ಅವೈಲಬಲ್ ಇದೆ, ರಿಲೇಷನ್ಶಿಪ್ ಹೀಲಿಂಗ್ ಅವೈಲಬಲ್ ಇದೆ. ಯಾರಿಗೆಲ್ಲ ತೊಗೊಳ್ಬೇಕು ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಹಾಗೆ ಟ್ಯಾರೋ ಕೋರ್ಸ್, ಮನಿ ರೇಖಿ ಬಂದು ಎಲ್ಲರ ಲೈಫಲ್ಲೂ ಇದು ಒಂದು ಬೇಕಾಗಿರುವಂಥ ಒಂದು ರೇಖೆ ಆಗಿದೆ. ಬಿಕಾಸ್ ಎಲ್ಲರಿಗೂ ಸಹ ಮನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ಯಾವುದೇ ಒಂದು ಸಿಚುವೇಷನಲ್ಲಿ ನಮ್ಮ ಹತ್ರ ಇಲ್ಲ ಅಂದರೆ ಯಾರೂ ಸಹ ಕೊಡೋಕ್ಕೆ ಬರಲ್ಲ ಅಲ್ವಾ. ಸೊ ಮನಿ ರಿಲೇಟೆಡ್ ನಮಗೆ ತುಂಬ ಆಬ್ಸ್ಟ್ಯಾಕಲ್ಸ್ ಇರುತ್ತೆ ಆ್ಯಂಡ್ ಕರ್ಮಾಸ್ ಏನಿರುತ್ತೆ, ಸೊ ಅದೆಲ್ಲ ಇರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಮನಿ ನಾವು ನೋಡೋಕ್ಕಾಗ್ತಾ ಇರಲ್ಲ, ಅಥವಾ ಬಂದರೂ ಸಹ ಅದು ಕೈಯಲ್ಲಿ ಉಳಿತಾಯ ಆಗೋದಿಲ್ಲ, ಯಾವುದೋ ಒಂದು ರೂಪದಲ್ಲಿ ಖರ್ಚಾಗ್ಬಿಡುತ್ತೆ. ಮನಿ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಏನೋ ಒಂದು ನನ್ನ ಹತ್ರ ಎಷ್ಟು ದುಡಿದ್ರೂ ದುಡ್ಡೇ ಇರಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇರ್ತೀರ. ಸೊ ಒನ್ಸ್ ಮನಿ ರೇಖೆ ಕಲಿತ್ರೆ ಅದೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ವಿಷಸ್ನ ನೀವು ಹೀಲ್ ಮಾಡ್ಕೊಳ್ಬೋದು, ಮನಿ ರಿಲೇಟೆಡ್ ಯಾವುದೇ ವಿಷಸ್ ಇದ್ದರೂ ಸಹ. ಸೊ ಅದಕ್ಕೋಸ್ಕರ ಮನಿ ರೇಖೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬಂದು ನಿಮ್ಮ ಮಧ್ಯೆ ತುಂಬ ಜಗಳ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ತುಂಬ ದಿನ ಆಗಿದೆ ಮಾತಾಡಿ. ಸೊ ಈ ಒಂದು ವಿಷಯಕ್ಕೋಸ್ಕರ ನಿಮ್ಮ ಯಾವ ಒಂದು ರಿಲೇಟೆಡ್ ಚಕ್ರ ಇರುತ್ತೆ, ಸೊ ಅದು ಹೀಲ್ ಆಗೋದ್ರಿಂದ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಇಬ್ಬರದು ಸಹ ಹೀಲ್ ಆಗೋದ್ರಿಂದ ಆಗ ನಿಮ್ಮ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಒಂದು ಗುಡ್ ಬಾಂಡಿಂಗ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ರಿಲೇಷನ್ಶಿಪ್ ಹೀಲಿಂಗ್ ಅವೈಲಬಲ್ ಇದೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ತೊಗೊಳ್ಬಹುದು. ಹಾಗೆ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ತೊಗೊಳ್ಬೋದು. ಆ್ಯಂಡ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಸಿಚುವೇಶನ್ ಇವಾಗ ಏನಿದೆ, ಕರೆಂಟ್ ಸಿಚುವೇಶನ್ ಏನಿದೆ, ನೀವೇನು ನಿಮ್ಮ ಲೈಫ್ನಲ್ಲಿ ಅನುಭವಿಸ್ತಾ ಇದ್ದೀರಾ, ಇದು ಹೀಗೆ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ನೋಡೋಣ. ನನ್ನ ಕಾರ್ಡ್ಸ್ ಆಲ್ರೆಡಿ ಶಫಲ್ ಮಾಡಿಟ್ಟಿದ್ದೀನಿ, ಸೊ ನಾನು ಇಲ್ಲಿ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಓಕೆ, ಇವತ್ತು ಸ್ವಲ್ಪ ಟೇಬಲ್ ಅರೇಂಜ್ಮೆಂಟ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ನಿಮಗೆ ಡಲ್ ಅನಿಸ್ಬೋದು. ಅರ್ಥ ಆಗುತ್ತೆ, ನಾನೇನು ಹೇಳ್ತೀನಿ ಅದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ವಿಡಿಯೋ ಫುಲ್ ನೋಡಿ, ಆಗ ನಿಮಗೆ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಬಿಕಾಸ್ ಅಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ತುಂಬ ಜನಕ್ಕೆ ರೆಸನೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಬಿಕಾಸ್ ಎಲ್ಲರಿಗೂ ಎಲ್ಲ ಮೆಸೇಜಸ್ ಕೂಡ ಸಿಗೋದಿಲ್ಲ ಅಲ್ವಾ. ಒಬ್ಬೊಬ್ಬರು ಒಂದೊಂದು ಸಿಚುವೇಶನ್ನ ಫೇಸ್ ಮಾಡ್ತಾ ಇರ್ತೀರ. ಸೊ ನಿಮ್ಮ ಸಿಚುವೇಶನ್ ಏನಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ಯಾವುದು ನಿಮಗೆ ರೆಸನೇಟ್ ಆಗ್ತಾ ಇದೆ ಅದನ್ನು ನೀವು ತೊಗೊಳ್ಳಿ, ಯಾವುದು ರೆಸನೇಟ್ ಆಗಲ್ಲ ಅದನ್ನು ಲೆಟ್ ಗೋ ಮಾಡಿ, ಓಕೆನಾ. ಓಪನ್ ಮೈಂಡೆಡಿಂದ ಈ ವಿಡಿಯೋ ನೋಡಿ. ಟೈಮ್ಲೆಸ್ ಆಗಿರುತ್ತೆ, ಸ್ಕ್ರೀನ್ ಮೇಲೆ ನೀವು ಯಾವಾಗ ನೋಡ್ತೀರಾ ಆಗ ನಿಮಗೆ ಇದು ರೆಸನೇಟ್ ಆಗುವಂಥದ್ದು. ಸೊ ನಿಮ್ಗೆ ಅನಿಸುತ್ತೆ ಈ ಒಂದು ಸಿಚುವೇಶನ್ಗೆ ಈ ವಿಡಿಯೋ ನೋಡಬೇಕು, ಸೊ ಈ ರೀತಿ ಆದಾಗ ಈ ವಿಡಿಯೋ ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ಇಲ್ಲಿ ತುಂಬ ಕಾರ್ಡ್ಸ್ ನಾನು ತೊಗೊಂಡಿದ್ದೀನಿ, ಬಿಕಾಸ್ ಗೊತ್ತಿಲ್ಲ ಇವತ್ತು ಜಾಸ್ತಿ ಕಾರ್ಡ್ಸ್ ತೊಗೊಳ್ಬೇಕು ಅಂತ ಅನಿಸ್ತು. ಕರೆಂಟ್ಲಿ ನೀವು ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ದೀರಾ, ಫೈನಾನ್ಷಿಯಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ದೀರಾ. ಅಫ್ಕೋರ್ಸ್ ರಿಲೇಷನ್ಶಿಪ್ಸಲ್ಲೂ ಸಹ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ. ಇಲ್ಲಿ ತುಂಬ ಜನದ ಮಧ್ಯೆ ರಿಲೇಷನ್ಶಿಪ್ನಲ್ಲಿ ಇದ್ದರೂ ಸಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಏನೇ ಒಂದು ಮಾತಾಡಿದ್ರೂ ಜಗಳ ಆಗುತ್ತೆ, ಏನೇ ಒಂದು ಹೇಳಿದ್ರೂ ಜಗಳ ಆಗುತ್ತೆ. ನಿಮ್ಮ ಭಾವನೆಗಳಿಗೆ ಇಲ್ಲಿ ಬೆಲೆ ಸಿಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ನೀವೇನೇ ಹೇಳಿದ್ರು ಅವರು ತಪ್ಪು ತಿಳ್ಕೊಳ್ಳೋದಾಗಿರ್ಬೋದು, ಏನೋ ಒಂದು ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಅವರು ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಫೀಲಿಂಗ್ಸ್ ನಿಮ್ಮ ಮೇಲೆ ಮುಂಚೆ ಥರ ಇಲ್ಲ ಅಂತ ಕಾಣಿಸ್ತಾ ಇದೆ. ಅದು ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಹರ್ಟ್ ಮಾಡ್ತಿದೆ. ಹಾಗೆ ದ ಸ್ಟಾರ್ ಕಾರ್ಡ್ ಇರೋದ್ರಿಂದ ನೀವು ತುಂಬ ಅಂದ್ಕೊಳ್ತಾ ಇದ್ದೀರಾ, ಈ ಒಂದು ಪ್ರೀತಿ ನನಗೆ ಪ್ಯೂರ್ ಲವ್. ನೀವೆಷ್ಟೇ ಜಗಳ ಮಾಡಿದ್ರೂ ಸಹ ನಿಮ್ಮ ಮನಸ್ಸಲ್ಲಿ ಅದು ಗಟ್ಟಿಯಾಗಿ ಕೂತ್ಕೊಂಡಿದೆ, ಇದು ಪ್ಯೂರ್ ಲವ್, ಇದು ನನ್ನ ಟ್ರೂ ಲವ್ ಅಂತ ನಿಮ್ಗೆ ಅನಿಸುತ್ತೆ. ಇವರು ನನಗೆ ರೈಟ್ ಪರ್ಸನ್ ಅಂತ ನಿಮಗೆ ಅನಿಸುತ್ತೆ. ಡೆತ್ ಕಾರ್ಡ್ ಇದೆ. ತುಂಬ ಜನ ಇಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಒಬ್ರಿಗೊಬ್ರು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ.
ಅವ್ರು ಏನೇ ಮಾಡಬೇಕಂದ್ರೂ ನಿಮಗೆ ಹೇಳಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಈ ರೀತಿ ನಡ್ಕೊಳ್ತಾ ಇರ್ಬೋದು. ನೀನೇನೇ ಮಾಡೋದಿದ್ರು ನನಗೆ ಹೇಳಬೇಕು, ಸೊ ನೀನು ಹೀಗೆ ಇರಬೇಕು, ಈ ರೀತಿ ಒಂದು ನಿಮಗೆ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇರ್ಬೋದು. ಅದೆಲ್ಲೋ ಒಂದು ಕಡೆ ಮುಂಚೆ ಈ ರೀತಿ ಇರಲಿಲ್ವಲ್ಲ, ಇವಾಗ ಏನಕ್ಕೆ ಈ ರೀತಿ ಆಡ್ತಿರೋದು, ಸಮಥಿಂಗ್ ಅವ್ರಿಗೆ ಪ್ರೀತಿ ಮಾಡ್ತಾ ಮಾಡ್ತಾ ನಿಮ್ಮ ಮೇಲೆ ಸ್ವಾರ್ಥ ಬಂದಿರ್ಬೋದು, ಸೆಲ್ಫಿಶ್ನೆಸ್ ಅಥವಾ ಪೊಸೆಸಿವ್ನೆಸ್ ಬಂದಿರ್ಬೋದು. ಅಲ್ಲಿ ಅವರು ನಾನು ನಾನು ಹೇಳಿದಾಗ ಕೇಳಬೇಕು, ಈ ರೀತಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮಿಂದ. ಆ್ಯಂಡ್ ನೀವೇನಾದರೂ ಅವರ ಒಂದು ಮಾತಿಗಾಗಲಿ ಏನಾದರೂ ಹೇಳಿದ್ರೆ, ಇವಾಗ ಅವರು ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ, ನನಗೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ನನಗೆ ಯಾವ ಅವಶ್ಯಕತೆಯೂ ಇಲ್ಲ, ಈ ರೀತಿಯೂ ಅವರು ಕೆಲವೊಂದು ಬಾರಿ ಯೋಚನೆ ಮಾಡ್ಬೋದು. ಬಿಟ್ಬಿಡೋಣ, ಈ ಒಂದು ರಿಲೇಷನ್ಶಿಪ್ ನಾನು ಕಂಟಿನ್ಯೂ ಮಾಡೋದು ಬೇಡ, ಈ ರೀತಿಯೂ ಸಹ ಅವರು ತುಂಬ ಸಲ ಥಿಂಕ್ ಮಾಡ್ತಾರೆ. ಸೊ ನನ್ನ ಲೈಫ್ನಲ್ಲಿ ಬೇರೆ ಒಂದು ಕೆಲಸಗಳಿದ್ದಾವೆ, ಸ್ವಲ್ಪ ಬಿಟರ್ನೆಸ್ ಅನ್ನಿಸ್ತಾ ಇರ್ಬೋದು. ಇತ್ತೀಚೆಗೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ನಡ್ಕೊಳ್ಳೋದು ನೋಡಿ ಬಿಟರ್ನೆಸ್ ಫೀಲ್ ಆಗ್ತಾ ಇರ್ಬೋದು. ಕಹಿ ಆಗಿಬಿಟ್ಟಿದೆ ನನ್ನ ಒಂದು ಪ್ರೀತಿ, ಮೊದಲಿನ ಥರ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆ ಕೇರಿಂಗ್ ಇಲ್ಲ. ಇದು ಸ್ವಲ್ಪ ನಿಮಗೆ ತುಂಬ ನೋವು ಉಂಟು ಮಾಡ್ತಾ ಇರ್ಬೋದು. ಹಾಗೆ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ತುಂಬ ಜನದ ಲೈಫ್ನಲ್ಲಿ ನ್ಯೂ ಲವ್ ಬರೋವಂಥ ಚಾನ್ಸಸ್ ಇದೆ. ನ್ಯೂ ಲವ್ ಸ್ಟಾರ್ಟ್ ಆಗ್ಬೋದು. ಅದನ್ನು ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ರೆಡಿ ಇಲ್ಲಿ ಬ್ರೇಕಪ್ ಆಗಿರಬಹುದು. ಬ್ರೇಕಪ್ ಆಗಿರೋರ ಲೈಫ್ನಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ, ರಿಯೂನಿಯನ್ ಚಾನ್ಸಸ್ ಇರ್ಬೋದು. ಅಥವಾ ಅದೇ ಪರ್ಸನ್ ವಿತಿನ್ 1 ಮಂತಲ್ಲಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು, ಅಥವಾ ನಿಮ್ಮ ಲೈಫ್ಗೆ ಒಂದು ಹೊಸ ಪ್ರೀತಿ, ಒಂದು ಹೊಸ ಪರ್ಸನ್ ಎಂಟ್ರಿ ಆಗಬಹುದು. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು ನಿಮಗೆ ಲಾಯಲ್ ಆಗಿರ್ತಾರೆ. ಅವ್ರದ್ದು ಫುಲ್ ಕಾರ್ಡ್ ಬಂದಿದೆ. ನೆಕ್ಸ್ಟ್ ಬರುವಂಥ ಪರ್ಸನ್ ಎಲ್ಲರೂ ಸಹ ಒಂದೇ ಆಗಿರಲ್ಲ ಅಲ್ವಾ. ಸೊ ನೆಕ್ಸ್ಟ್ ಬರೋರು ಒಂದು ಲಾಯಲ್ಟಿ ಅನ್ನೋದನ್ನ ತೊಗೊಂಡು ಬರ್ತಾರೆ, ಜವಾಬ್ದಾರಿ, ನಿಮ್ಮ ಲೈಫ್ಗೆ ನ್ಯೂ ಲವ್ ಅನ್ನೋದು ಎಂಟ್ರಿ ಆಗ್ಬೋದು. ಸೊ ಅವರಿಂದ ನಿಮಗೆ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಅದು ವಾಪಸ್ ಸಿಗ್ತಾ ಹೋಗುತ್ತೆ, ಹೀಲ್ ಆಗ್ತಾ ಹೋಗ್ತೀರಾ ನೀವು ಆ ಒಂದು ಪ್ರೀತಿನಲ್ಲಿ. ಆ್ಯಂಡ್ ಇಲ್ಲಿ ನನ್ನ ಒಂದು ಸಜೆಷನ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಏನು ಅಂತ ಅಂದರೆ, ಈಗ ಸಡನ್ನಾಗಿ ಬ್ರೇಕಪ್ ಆಗಿದೆ, 1 ಮಂತ್ 2 ಮಂತ್ 3 ಮಂತ್ಸ್ ವಿತಿನ್ 6 ಮಂತ್ಸ್ 6 to 8 ಮಂತ್ಸ್ ಯಾರೆಲ್ಲ ಬ್ರೇಕಪ್ ಆಗಿದೆ ಅವ್ರು ಇನ್ನೂ ಹೀಲ್ ಆಗಿರಲ್ಲ. ನಿಮಗೆ ನೀವು ಸರಿ ಹೋಗಿರಲ್ಲ, ನಿಮ್ಮ ಮೈಂಡ್ಸೆಟ್ ಸರಿ ಹೋಗಿರಲ್ಲ. ಸೊ ಅಷ್ಟು ಬೇಗ ಹೊಸದೊಂದು ಪ್ರಪೋಸಲ್ ಬಂದರೆ, ಅಥವಾ ಹೊಸೊಬ್ಬರು ನಿಮಗೆ ಯಾರೋ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ಆಕ್ಸೆಪ್ಟ್ ಮಾಡಿಬಿಡಿ, ಓಕೆನಾ. ಬಿಕಾಸ್ ಅಲ್ಲಿ ಮತ್ತೆ ನಿಮಗೆ ಅದೇ ರೀತಿ ಫೀಲ್ ಆಗಬಹುದು. ಹಿಂದೆ ಆಗಿದ್ದೆ ಇವಾಗಲೂ ಸಹ ನಡೀತಾ ಇದೆ, ಈ ರೀತಿ ನಿಮಗೆ ಫೀಲ್ ಆಗಬಹುದು. ನೀವು ಸದ್ಯಕ್ಕೆ ನೀವು ನಿಮ್ಮ ಪರ್ಸನ್ ಕರೆಂಟ್ಲಿ ನೀವು ಯಾರನ್ನ ಇಷ್ಟಪಡ್ತಿದ್ರಿ, ರಿಲೇಷನ್ಶಿಪ್ನಲ್ಲಿ ಇದ್ರಿ, ಅವರಿಲ್ಲ ಅಂದರೂ ನೀವಿರ್ತೀರ, ನೀವು ಹೀಲ್ ಆಗಿದ್ದೀರ, ಅವ್ರನ್ನ ನೆನೆಸ್ಕೊಂಡು ಪದೇ ಪದೇ ಅಳ್ತಾ ಇಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದೀರ. ಈಗ ನೀವು ಅವರಿಲ್ಲ ಅಂದರೂ ಬದುಕುವಂಥ ಶಕ್ತಿ ನಿಮಗಿದೆ. ಆ್ಯಂಡ್ ಸಮಥಿಂಗ್ ಲೈಫ್ ಪರ್ಪಸ್ ನಿಮಗೆ ಅರ್ಥ ಆಗಿದೆ. ನಿಮ್ಗೆ ಏನು ಮಾಡಬೇಕು, ನಾನು ಏನು ಮಾಡಬೇಕು ನನ್ನ ಲೈಫ್ನಲ್ಲಿ, ಹೇಗೆ ನೆಕ್ಸ್ಟ್ ನಾನು ಕರಿಯರ್ನಲ್ಲಾಗಿರ್ಬೋದು ಹೇಗೆ ನಾನು ಬಿಲ್ಡ್ ಆಗಬೇಕು, ಇದೆಲ್ಲ ಯಾರಿಗೆ ಅನ್ನಿಸ್ತಾ ಇದೆ ಅವರು ಬೇಕಿದ್ದರೆ ಈ ಒಂದು ನ್ಯೂ ಲವ್ನ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಯಾರೂ ಹೀಲ್ ಆಗಿಲ್ಲ ಅವರು ಬೇಡ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವು ಹೀಲ್ ಆಗಿರಲ್ಲ. ಆ ಒಂದು ಹಳೆ ಟ್ರಾಮಾಸ್ ನಿಮಗೆ ಪದೇ ಪದೇ ಕಾಡ್ಬೋದು. ಆ್ಯಂಡ್ ಅದು ಮತ್ತೆ ನಿಮಗೆ ಅದೇ ರಿಪೀಟೇಷನ್ ಆಗ್ಬೋದು. ಬಿಕಾಸ್ ನೀವು ಹಾಗೆ ಥಿಂಕ್ ಮಾಡ್ತಾ ಇರ್ತೀರ. ಈ ಒಂದು ರಿಲೇಷನ್ಶಿಪ್ನಲ್ಲೂ ಸ್ಟಾರ್ಟಿಂಗ್ ಹೀಗೆ ಇದೆ, ಮುಂದೆ ಹೀಗೆ ಆಗುತ್ತೆ. ಸೊ ನೀವು ಇದನ್ನೇ ಅಂದ್ಕೊಳ್ತಾ ಹೋಗ್ತೀರಾ, ಆ್ಯಂಡ್ ಇದರಲ್ಲೂ ಸಹ ಅದೇ ರೀತಿ ನಡೀತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಫಸ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಥಿಂಕಿಂಗ್ಸ್ ಏನಿದೆ ಲವ್ ಬಗ್ಗೆ ಅಥವಾ ರಿಲೇಷನ್ಶಿಪ್ ಬಗ್ಗೆ ಕರೆಂಟ್ಲಿ, ಅದೆಲ್ಲ ಚೇಂಜ್ ಆದಮೇಲೆ ನೀವು ಮತ್ತೊಂದು ಪ್ರೀತಿಯನ್ನು ಮಾಡಬಹುದು ಅಲ್ವಾ. ಆ್ಯಂಡ್ ಕರೆಂಟ್ಲಿ ನಿಮ್ಮ ಸಿಚುಯೇಷನ್ ಏನಿದೆ, ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ದೀರಾ, ಅದೆಲ್ಲ ಚೇಂಜಸ್ ಆಗುತ್ತೆ. ನಿಮಗೆ ನೀವು ಹೀಲ್ ಆಗೋದಕ್ಕೆ ಇನ್ನೂ 1 to 2 years ಬೇಕಾಗುತ್ತೆ. ಬಿಕಾಸ್ ನಿಮ್ಮ ಪರ್ಸನ್ನ ಅಷ್ಟು ಹಚ್ಕೊಂಡಿದ್ರಿ ಅಂತ ಕಾಣುತ್ತೆ. ಕರಿಯರ್ನಲ್ಲೂ ಅಷ್ಟೇ, ಕರಿಯರ್ ಬಿಲ್ಡ್ ಆಗೋಕ್ಕೂ ಇನ್ನೂ 2 years ಬೇಕಾಗಿರುತ್ತೆ. ಇಲ್ಲಿ
ತುಂಬ ಜನ 18 ಆದಮೇಲೆ ವಿತಿನ್ 20 ಏಜ್ ಇರೋರು ನೋಡ್ತಾ ಇರಬಹುದು, ಆಫ್ಟರ್ 25 ಇರೋರು ನೋಡ್ತಾ ಇರ್ಬೋದು. ಸೊ ಇನ್ನೂ 2 ಇಯರ್ಸ್ ನೀವು ಟೈಮ್ ಕೊಡಬೇಕಾಗತ್ತೆ ಇದೆಲ್ಲ ಹೀಲ್ ಆಗೋದಕ್ಕೆ, ಸರಿ ಆಗೋದಕ್ಕೆ. ನಿಮ್ಮ ಲೈಫ್ನಲ್ಲಿ ಮುಂದೆ ಒಂದು ಡಿವೈನ್ ಲೈಟ್ ಅನ್ನೋದು ಬರ್ತಾ ಹೋಗುತ್ತೆ. ನೀವೇನು ಅಂದ್ಕೊಂಡಿದ್ರಿ ಅದೆಲ್ಲ ನಿಮಗೆ ರೈಟ್ ಟೈಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಸರೆಂಡರ್ ಆಗಿ ಯೂನಿವರ್ಸ್ಗೆ. ಸೊ ಯೂನಿವರ್ಸ್ಗೆ ನೀವು ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ನಿಮ್ಮ ಹತ್ರ ಏನೆಲ್ಲ ಇದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಬನ್ನಿ. ನಿಮ್ಮ ಲೈಫ್ನಲ್ಲಿ ಚೇಂಜಸ್ ನೀವೇ ನೋಡ್ತೀರಾ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಲಾಂಗ್ ವೀಡಿಯೋಸ್ ನಾನು ಮಾಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ನೀವು ಮೆಸೇಜ್ ಮಾಡಬಹುದು. ಸೊ ಪ್ಲೀಸ್ ಯಾರು ಕಾಲ್ ಮಾಡಬೇಡಿ, ನಾನು ಕಾಲ್ ಪಿಕ್ ಮಾಡೋದಿಲ್ಲ. ಆದಷ್ಟು ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.